ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಹೀಗಿದೆ. ನಿನ್ನೆ ಒಂದು ಎಪಿಸೋಡ್ ಅನ್ನ ನೋಡಿರ್ಬೋದು. ಅಲ್ಲಿ ಒಂದು ಬಾಲ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ಅಥವಾ ಬಾಲ್ ಅನ್ನ ಆರಿಸ್ಕೊಂಡು ಯಾರು ಹೆಚ್ಚು ಬಾಲ್ ಗಳನ್ನ ತಗೊಂಡ್ ಬಂದು ಅವರಿಗೆ ಕೊಟ್ಟಂತಹ ಜಾಗದಲ್ಲಿ ಇರ್ತಾರೋ ಅವರು ಈ ಟಾಸ್ಕ್ ನ ವಿನ್ನರ್. ಸೊ ಇದರಲ್ಲಿ 3 ರೌಂಡ್ ಗಳನ್ನ ಇಡಲಾಗಿದೆ. ಸೊ 3 ರೌಂಡ್ ಅಂತಂದ್ರೆ ಇಲ್ಲಿ ಜಂಟಿ ಆಟವನ್ನ ಆಡ್ತಿರೋದು. ಸೊ ಇಲ್ಲಿ ರಜತ್ ಅವ್ರಿಗೆ ಚೈತ್ರ, ಸೂರಜ್ ಅವ್ರಿಗೆ ರಾಶಿಕಾ ಅವರು, ಗಿಲ್ಲಿ ಅವರಿಗೆ ಕಾವ್ಯ, ರಘು ಅವ್ರಿಗೆ ಅಶ್ವಿನಿ, ಮಾಳು ಅವ್ರಿಗೆ ರಕ್ಷಿತಾ, ಹೀಗೆ 5 ಟೀಮು ಸೊ ಜಂಟಿಯಾಗಿ ಆಡ್ತಿರುವಂತದ್ದು. ಧ್ರುವಂತ್ ಈ ಆಟದಿಂದ ಹೊರಗಿದ್ದಾರೆ. ಧನುಷ್ ಅವರು ಈ ಒಂದು ಮನೆಯ ಕ್ಯಾಪ್ಟನ್ ಆಗಿರೋದ್ರಿಂದ, ಈ ವಾರದ ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಆಟದ ಉಸ್ತುವಾರಿಯನ್ನ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆಟನ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಆದ್ರೆ ಇಲ್ಲಿ ಯಾರ್ ಗೆಲ್ಬೇಕು ಅನ್ನೋದಕ್ಕಿಂತ ಯಾರ್ ಸೋಲ್ಸ್ಬೇಕು ಅನ್ನೋದೇ ಇವ್ರ ತಲೆಯಲ್ಲಿದೆ ಅಂತಾನೆ ಹೇಳ್ಬೋದು. ಸೊ ಗಿಲ್ಲಿ, ಕಾವ್ಯ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಸೂರಜ್, ರಾಶಿಕಾ ಹಾಗೆ ರಕ್ಷಿತಾ, ಮಾಳೂರು ತುಂಬಾ ಚೆನ್ನಾಗಿ ಆಟವನ್ನ ಆಡಿದ್ರು ಅಂತ ಹೇಳ್ಬೋದು. ಇಲ್ಲಿ 3 ಸುತ್ತುಗಳನ್ನ ಇಡಲಾಗಿದೆ. ಸೊ 3 ಸುತ್ತುಗಳಲ್ಲಿ ಮೊದಲನೇ ಸುತ್ತಲ್ಲಿ ರಾಶಿಕಾ, ಸೂರಜ್, ಗಿಲ್ಲಿ, ಕಾವ್ಯ ಹಾಗೆ ರಕ್ಷಿತಾ, ಮಾಳು ಅವರು ಸೊ ವಿನ್ ಆಗಿರುವಂತದ್ದು. ಈಗ ಟೀಮ್ ಇಂದ ಹೊರಗೆ ಅಂದ್ರೆ ಈ ಆಟದಿಂದ ಹೊರಗೆ ರಘು ಮತ್ತೆ ಅಶ್ವಿನಿ ಹೊರಗಿರ್ಬೇಕಾಗತ್ತೆ. ಅದಷ್ಟೇ ಅಲ್ಲದೆ ಚೈತ್ರ, ರಜತ್ ಅವರು ಹೊರಗಿರ್ಬೇಕಾಗತ್ತೆ. ಈಗ ಮೂವರ ನಡುವೆ ಬ್ಯಾಟಲ್ ನಡೀತಾ ಇದೆ. ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದಾರೆ. ಸೊ ರಕ್ಷಿತಾ ಅವರು ಹಾಗೆ ಮಾಳು ಅವರು ಮೊದಲೇ ಸುತ್ತಲೇ 2 ಬಾಲ್ ಅನ್ನ ತಗೊಂಡ್ ಬಂದು ಇಟ್ರು. ಇನ್ನುಳಿದ 2 ಟೀಮ್ ರಾಶಿಕಾ, ಸೂರಜ್ ಹಾಗೆ ಕಾವ್ಯ, ಗಿಲ್ಲಿ ಅವರು ಒಂದೊಂದು ಬಾಲ್ ಅನ್ನ ಇಟ್ಟಿರುವಂತದ್ದು. ಒಂದನೇ ಸುತ್ತಲ್ಲಿ 3 ಟೀಮ್ಗಳು ವಿನ್ ಆಗಿರುತ್ತೆ. ಸೊ ಜಂಟಿಯಾಗಿ ಆಟ ಆಡುವಾಗ ಇದಾದ್ಮೇಲೆ ಎರಡನೇ ಸುತ್ತನ್ನ ಬಿಡ್ಲಾಗುತ್ತೆ. ಇದರಲ್ಲಿ ಗಿಲ್ಲಿ, ಕಾವ್ಯ ಹಾಗೆ ಮಾಳು, ರಕ್ಷಿತಾ ಅವರು ಚೆನ್ನಾಗಿ ಆಟವನ್ನ ಆಡ್ತಿದ್ದಾರೆ. ಸೊ ಆಡಿ ಇದರಲ್ಲಿ ಈ 2 ಟೀಮ್ಗಳು ಗೆದ್ದಿದ್ದು. ರಾಶಿಕಾ ಹಾಗೆ ಸೂರಜ್ ಅವರು ಈ ಟೀಮ್ ಇಂದ ಅಥವಾ ಈ ಒಂದು ಟಾಸ್ಕ್ ನಿಂದ ಹೊರಗುಳಿದಿದ್ದಾರೆ. ಈಗ ಕೊನೆಗದಾಗಿ ಫೈನಲ್ ಆಗಿ ಒಂದು ಟಾಸ್ಕ್ ಅನ್ನ ಆಡ್ಬೇಕಾಗಿದೆ. ಆದ್ರೆ ಇಲ್ಲಿ ಸ್ಪಂದನ ಅವರಿಗೆ ಕಾಲ್ ಇಂಜುರಿ ಆಗಿದೆ. ಸೊ ಅದರಿಂದಾಗಿ ಅವ್ರಿಗೆ ಈ ಒಂದು ಗೇಮ್ ಅನ್ನ ಸ್ಟಾಪ್ ಮಾಡಲಾಗಿದೆ. ಅವರಿಗೆ ಚಿಕಿತ್ಸೆ ಕೂಡ ನೀಡಲಾಗುತ್ತೆ. ಸೊ ತುಂಬಾ ದೊಡ್ಡ ಇಂಜುರಿ ಏನು ಅಲ್ಲ, ಚಿಕ್ಕ ಪುಟ್ಟ ಇಂಜುರಿ ಆಗಿದೆ. ಆದ್ರೆ ಅವರನ್ನ ಹಾಸ್ಪಿಟಲೈಸೇಷನ್ ಮಾಡ್ತಾ ಇದ್ದಾರೆ. ಸೊ ಕೇರ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಈಗ ಸದ್ಯಕ್ಕೆ ಈ ಒಂದು 3ನೇ ಟಾಸ್ಕ್ ಅಂದ್ರೆ ಈ ಟಾಸ್ಕ್ ನ 3ನೇ ಸುತ್ತು ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಆದ್ರೆ ನಂತರದಲ್ಲಿ ಈ ಒಂದು ಟಾಸ್ಕ್ ಮುಂದುವರಿಯುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಒಂದು ಟಾಸ್ಕ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಹೇಳಿ? ಮಾಳು, ರಕ್ಷಿತಾನ, ಗಿಲ್ಲಿ, ಕಾವ್ಯನ ಅಂತ. ಸೊ ಇದುವರೆಗೂ ನಾವು ಮನೇಲಿ ನೋಡ್ಕೊಂಡಿರ್ಬೋದು. ಸೊ ಇಲ್ಲಿವರೆಗೂ ರಕ್ಷಿತಾ ಅವರು ಚೆನ್ನಾಗಿ ಆಡ್ತಾ ಇದ್ರು. ಆದ್ರೆ ಈಗ ಡಬಲ್ ಗೇಮ್ ಅನ್ನ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಒಬ್ಬೊಬ್ಬರ ಹತ್ರ ಒಂದೊಂದ್ ರೀತಿಯಾಗಿ ಇರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿ, ಕಾವ್ಯ ಅವರು ಅವ್ರ ಆಟನ ಚೆನ್ನಾಗಿ ಆಡ್ತಾ ಇದ್ದಾರೆ. ಡೇ 1 ಇಂದ ಹೇಗಿದ್ರು ಹಾಗೆ ಇರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮಾಳು ಅವರಂತೂ ಯಾವ ಟಾಸ್ಕ್ ಅಲ್ಲೂ ಇಲ್ಲ. ಆಡಿದ ಕೆಲವೊಂದ್ ಟಾಸ್ಕ್ ಅಲ್ಲಿ ಗೆದ್ದಿರ್ಬೋದು. ಆದ್ರೆ ಎಫರ್ಟ್ ಅಂತೂ ಎಲ್ಲೂ ಕಾಣಿಸ್ತಾ ಇಲ್ಲ. ಮಾತಂತೂ ಇಲ್ವೇ ಇಲ್ಲ ಅವ್ರದ್ದು. ಸೊ ಪರವಾಗಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಮಾಳವರು ಚೆನ್ನಾಗಿ ಆಡ್ತಾರ ಅಂತ ಹೇಳಿ. ರಕ್ಷಿತಾ ಅವರು ಅಷ್ಟೇನೆ ಬದಲಾಗ್ತಾರ ಅಂತ ಹೇಳಿ. ಗಿಲ್ಲಿ ಹಾಗೆ ಕಾವ್ಯ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ನೋಡೋಣ ಈ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಒಂದು ಟಾಸ್ಕ್ ಅನ್ನ ಆಡೋದಕ್ಕೆ ಜಂಟಿಯಾಗಿ ಅವರವರ ಆಯ್ಕೆಯನ್ನ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಬಾಯ್ಸ್ ಏನಿದ್ದಾರೆ ಅವರು ಕಂಟೆಸ್ಟೆಂಟ್ ಗಳು ನಿಂತ್ಕೊಂಡು ನಾನು ಏನಕ್ಕೆ ನಿಮ್ ಜೊತೆ ಫೇರ್ ಆಗಿ ಆಡ್ಬೇಕು ಅನ್ನೋದನ್ನ ಸಮರ್ಥನೆ ಮಾಡ್ಕೋಬೇಕಾಗಿತ್ತು. ಆಗ ಅಲ್ಲಿರುವಂತ ವುಮೆನ್ಸ್ ಕಂಟೆಸ್ಟೆಂಟ್ ಏನಿದ್ದಾರೆ ಅವ್ರು ಬೇಕು ಬೇಡ ಅನ್ನೋದನ್ನ ಹೇಳ್ಬೇಕಾಗಿತ್ತು. ಆಗ ಜೆಂಟ್ಸ್ ಏನಿರ್ತಾರೆ ಅವರು ಅವರ ಆಯ್ಕೆಯನ್ನ ತಿಳಿಸಬಹುದಾಗಿತ್ತು. ಅದರ ಪ್ರಕಾರ ನಮ್ಮ ಕಾವ್ಯ ಅವರು ಎಲ್ಲರಿಗೂ ಕೂಡ ಬೇಕು ಅಂತಾನೆ ಹೇಳಿದ್ರು. ಯಾಕೆ ಹೇಳ್ದೆ ಅನ್ನೋದನ್ನು ಕೂಡ ಅವರು ಲಾಸ್ಟ್ ಅಲ್ಲಿ ಹೇಳ್ತಾರೆ. ಸೊ ಫೈನಲ್ ಅವರಿಗೆ ಆಯ್ಕೆ ಆಗಿದ್ದು ಅಥವಾ ಅವರಿಗೆ ಜೋಡಿ ಆಗಿದ್ದು ಗಿಲ್ಲಿ ಅವರು ಅಂತಾನೆ ಹೇಳ್ಬೋದು. ಪ್ರತಿ ಸಲ ಹೇಳ್ತಾರೆ ಗಿಲ್ಲಿ ಅವರಿಂದ ಕಾವ್ಯ, ಕಾವ್ಯರಿಂದ ಗಿಲ್ಲಿ ಅಂತ ಹೇಳಿ. ಅದಕ್ಕೋಸ್ಕರ ಅದನ್ನ ಬ್ರೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಗಿಲ್ಲಿಯನ್ನ ಬಿಟ್ಟು ಬೇರೆಯವ್ರನ್ನೆಲ್ಲ ಆಯ್ಕೆ ಮಾಡ್ಕೊಂಡೆ. ಆದ್ರೆ ಯಾರು ಕೂಡ ನನ್ನನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ. ನಾನು ಗಿಲ್ಲಿ ಪೇರ್ ಆಗಿನೇ ಆಡ್ತೀನಿ, ನಾನು ಗಿಲ್ಲಿ ಫ್ರೆಂಡ್ಶಿಪ್ ಅಲ್ಲೇ ಇರ್ತೀನಿ ಅಂತ ಹೇಳಿ ಮತ್ತೆ ಕಾವ್ಯ ಅವರು ಹೇಳ್ತಾರೆ. ಇದು ಒಂದು ಪಾಯಿಂಟ್ ಅಲ್ಲಿ ನೀವು ನೋಡ್ಲೇಬೇಕು. ಯಾಕೆಂದ್ರೆ ಎಲ್ಲರೂ ಹೇಳ್ತಾರಲ್ವಾ ಗಿಲ್ಲಿ ಜೊತೆಗೆ ಇರ್ತೀಯಾ, ಗಿಲ್ಲಿ ಜೊತೆಗೆ ಆಟ ಆಡ್ತೀಯಾ ಅಂತ ಹೇಳಿ. ಅದಕ್ಕೋಸ್ಕರ ಬೇಡ, ಬೇರೆ ಒಂದು ವ್ಯಕ್ತಿಯ ಜೊತೆ ಕಂಟೆಸ್ಟೆಂಟ್ ಜೊತೆ ಜೋಡಿಯಾಗಿ ಆಟ ಆಡೋಣ ಅಂದ್ರೆ ಅವರನ್ನ ಯಾರು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ. ಅವ್ರವ್ರಿಗೆ ಯಾರು ಕಂಫರ್ಟ್ ಇರ್ತಾರೆ ಅವರನ್ನೇ ಆಯ್ಕೆ ಮಾಡ್ಕೊಂಡ್ರು. ಆದ್ರೆ ರಾಶಿಕ್ ಅವ್ರು ಮಾತ್ರ ಕೊನೆಯವರೆಗೂ ಅಷ್ಟೇನೆ ಸೂರಜ್ ಅವ್ರ ಜೊತೆನೆ ಆಡ್ತೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು. ಅದಲ್ಲದೆ ಹೇಳ್ತಾರೆ ನಾನು ಯಾವ್ದಕ್ಕೂ ನಾಟಕ ಮಾಡ್ಕೊಂಡು ಇವರೇ ಬೇಕು, ಅವರೇ ಬೇಕು, ಎಲ್ಲರೂ ಬೇಕು ಬೇಕು ಅಂತ ಹೇಳೋದಕ್ಕೆ ಕುತ್ಕೊಂಡಿರಲಿಲ್ಲ. ನನಗೆ ಸೂರಜ್ ಅವರ ಎಫರ್ಟ್ ಏನು ಅಂತ ಗೊತ್ತು, ಅವರ ಒಂದು ಸ್ಟ್ರಾಟಜಿ ಗೊತ್ತು. ಹಾಗಾಗಿ ನಾನು ಅವ್ರ ಜೊತೆಗೆ ಆಟ ಆಡ್ತೀನಿ ಅಂತ ಹೇಳಿ ರಾಶಿಕಾ ಅವರು ಸೂರಜ್ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಅದಷ್ಟೇ ಅಲ್ಲದೆ ರಘು ಅವರು ಅಶ್ವಿನಿ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ರಘು ಅವ್ರನ್ನ ಯಾರು ನಮ್ಮ ಕಾವ್ಯ ಅವರು ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಆದ್ರೆ ರಘು ಅವರು ಆಯ್ಕೆ ಮಾಡ್ಕೊಂಡಿದ್ದು ಅಶ್ವಿನಿ ಅವರನ್ನ. ರಜತ್ ಅವ್ರನ್ನು ಅಷ್ಟೇ ಎಲ್ಲರೂ ಆಯ್ಕೆ ಮಾಡ್ಕೊಂತಾರೆ. ಆದ್ರೆ ರಾಶಿಕಾ ಅವರು ಆಯ್ಕೆ ಮಾಡ್ಕೊಂಡಿರೋದಿಲ್ಲ. ಆದ್ರೆ ರಜತ್ ಅವರು ಹಳೇದನ್ನ ಯಾವತ್ತೂ ಮರಿಬಾರ್ದು. ಚೈತ್ರ ಅವರು ನನ್ನ ಬಾಸ್, ಅವರು ಅವರನ್ನ ಆಯ್ಕೆ ಮಾಡ್ಕೊಂತೀನಿ ಅಂತ ಅವರ ಜೊತೆಲಿ ಆಟ ಆಡ್ತಾ ಇದ್ದಾರೆ.
ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಸೊ ನನ್ನ ಪ್ರಕಾರ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಗಿಲ್ಲಿ, ಕಾವ್ಯ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅವರು ಈ ಗೇಮ್‌ನ ವಿನ್ ಆಗ್ಬೇಕು ಅಂತ. ಆದ್ರೆ ಮನೆಯಲ್ಲಿ ತುಂಬಾನೇ ಗೂಢಾಚಾರಿಗಳು ಅಥವಾ ಸ್ಟ್ರಾಟಜಿ ನಡೀತಾ ಇದೆ. ನಾವು ಗೆಲ್ಬೇಕು ಅನ್ನೋದಕ್ಕಿಂತ ಅವರನ್ನ ಸೋಲಿಸಬೇಕು ಅನ್ನೋದೇ ಇದೆ. ರಾಶಿಕಾ ಅವರಿಗಂತೂ ಅಷ್ಟೇ ನಿನ್ನೆ ನಾಮಿನೇಟ್ ಮಾಡಿ ಗಿಲ್ಲಿ ಅವರು ಕಾರಣಗಳನ್ನ ಕೊಟ್ಟಾಗ ಅವರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಆಗಿಲ್ಲ. ಅದಷ್ಟೇ ಅಲ್ಲದೆ ನಾಮಿನೇಟ್ ಮಾಡಿದಾಗ ಅವ್ರು ಮಾತಾಡಕ್ಕೆ ಬಿಡಲ್ಲ. ಅಪೋಸಿಟ್ ಕಂಟೆಸ್ಟೆಂಟ್ ಏನಿರ್ತಾರೆ, ಅವ್ರು ಏನು ಒಪಿನಿಯನ್ ಹೇಳ್ತಾರೆ ಅಂತ ಮಾತಾಡಕ್ಕೆ ಬಿಡೋದಿಲ್ಲ. ಅವ್ರು ಮಾತ್ರ ತುಂಬಾ ಮಾತಾಡ್ತಾರೆ. ಅವಾಗ ಅಪೋಸಿಟ್ ಇರೋರು ಸೈಲೆಂಟ್ ಆಗಿರ್ಬೇಕು. ಸೊ ನಿನ್ನೆ ನಡೆದಿದ್ದು ಅದೇ. ಅದಕ್ಕೋಸ್ಕರ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ರಾಶಿಕಾ ಅವರು ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ರಾಶಿಕಾ ಅವರು ಹೇಳ್ತಾ ಇದ್ದಾರೆ, ಸೊ ನಾವ್ ವಿನ್ ಆಗದೆ ಇದ್ರು ಪರವಾಗಿಲ್ಲ, ಗಿಲ್ಲಿಯನ್ನ ಆಟದಿಂದ ಹೊರಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಆಲ್ರೆಡಿ ಗಿಲ್ಲಿ ಅವರಿಗೆ ಗೊತ್ತಿದೆ. ಅವರೇ ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಯಾರು ವಿನ್ ಆದ್ರು ಯಾರು ಸೋತ್ರು ಕೂಡ ನಮ್ಮನ್ನ ಹೊರಗಿಡ್ಬೇಕು ಅನ್ನೋದೇ ಇವಾಗ ಡಿಸ್ಕಷನ್ ನಡೀತಾ ಇರುತ್ತೆ. ಸೊ ಅದಷ್ಟೇ ಅಲ್ಲದೆ ಯಾರ್ ಗೆದ್ರು ಕೂಡ ನಮ್ಮನ್ನ ಹೊರಗಿಡ್ತಾರೆ ನೋಡು ಅಂತ ಹೇಳಿ ಕಾವ್ಯ ಅವ್ರ ಜೊತೆ ಡಿಸ್ಕಸ್ ಮಾಡಿರುವಂತದ್ದು. ಸೊ ಇದರಿಂದಾಗಿ ಈ ಮನೆಯವ್ರ ಎಲ್ಲರ ವಿರುದ್ಧವಾಗಿ ಗಿಲ್ಲಿ, ಕಾವ್ಯ ವಿನ್ ಆಗ್ಲೇಬೇಕು. ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ. 2 ಸುತ್ತಲ್ಲಿ ಗಿಲ್ಲಿ, ಕಾವ್ಯ ವಿನ್ ಆಗಿದ್ದಾರೆ. ಮತ್ತೆ ಮಾಳು ಅವರು, ರಕ್ಷಿತಾ ಅವರು ವಿನ್ ಆಗಿರುವಂತದ್ದು. ಈಗ ಈ ಒಂದು 2 ಟೀಮ್ ಅಲ್ಲಿ ಜಟಾಪಟಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಈ ಇಬ್ರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ನೋಡೋಣ ಇವತ್ತಿನ ಎಪಿಸೋಡ್ ಅನ್ನ. ಮತ್ತೆ ಹೊಸ ವ್ಲಾಗ್ ಅಲ್ಲಿ ಹೊಸ ಅಪ್ಡೇಟ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.